ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿರುವಂತಹ ನಾಡಿನ ಸಮಸ್ತರಿಗೆ ಕನ್ನಡ ನಾಡಿನ ಬಗ್ಗೆ ಪರಿಚಯಿಸಿಕೊಡುವಂತಹ ಸಣ್ಣ ಪ್ರಯತ್ನವಿದು. ಈ ವಿಡಿಯೋದಲ್ಲಿ ಕರ್ನಾಟಕದ 7 ಅದ್ಭುತಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ 7 ಅದ್ಭುತ ಸ್ಥಳಗಳು ಅಥವಾ ಪ್ರದೇಶಗಳ ಬಗ್ಗೆ ನಾವೇನ್ ಮಾಡ್ತೀವಿ, ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಘೋಷಿಸಿರುವಂತಹ ಪ್ರದೇಶಗಳು, ಹೇಗೆ ಇಡೀ ಪ್ರಪಂಚಕ್ಕೆ 7 ಅದ್ಭುತಗಳು ಅಥವಾ ಭಾರತಕ್ಕೆ 7 ಅದ್ಭುತಗಳು ಅಂತ ಇದಾವೆ, ಹಾಗೆಯೇ ಕರ್ನಾಟಕಕ್ಕೂ ಕೂಡ 7 ಅದ್ಭುತಗಳನ್ನ ಪಟ್ಟಿ ಮಾಡಲಾಗಿದೆ. ಆ ಪಟ್ಟಿಯ ಬಗ್ಗೆ ಅಥವಾ ಕರ್ನಾಟಕದ ಯಾವ 7 ಪ್ರದೇಶಗಳನ್ನ ಕರ್ನಾಟಕದ 7 ಅದ್ಭುತಗಳು ಅಂತ ಕರೀತಾರೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಹಿರೇಬೆಣಕಲ್ನ ಶಿಲಾ ಸಮಾಧಿಗಳು. ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಗಂಗಾವತಿ ಪ್ರದೇಶದ ಸುತ್ತಮುತ್ತ ಕಂಡು ಬರುವಂತಹ ಅಥವಾ ಹಿರೇಬೆಣಕಲ್ ಪ್ರದೇಶದಲ್ಲಿರುವಂತಹ ಶಿಲಾ ಸಮಾಧಿಗಳು ಏನಿದಾವೆ, ಅವುಗಳನ್ನ ಕರ್ನಾಟಕದ 7 ಅದ್ಭುತಗಳಲ್ಲಿ ಮೊದಲನೆಯ ವಂಡರ್ ಅಥವಾ ಮೊದಲನೆಯ ಅದ್ಭುತ ಅಂತಾನೆ ಕರೀತಾ ಬರ್ತಾರೆ. ಸೊ 3000ದಿಂದ 4000 ವರ್ಷಗಳಷ್ಟು ಹಳೆಯದಾದಂತಹ ಶಿಲಾಯುಗಕ್ಕೆ ಸೇರಿದಂತಹ ಆದಿಮಾನವರಿಂದ ನಿರ್ಮಿತವಾಗಿರುವಂತಹ ಈ ಒಂದು ಶಿಲಾ ಸಮಾಧಿಗಳು ಹಿರೇಬೆಣಕಲ್ನಲ್ಲಿ ಸಿಗ್ತವೆ. ಈ ಒಂದು ಅತಿ ದೊಡ್ಡ ಮೆಗಾಲಿಥಿಕ್ ತಾಣ ಅಂತಾನೆ ಕೂಡ ಕರಿತೀವಿ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಪತ್ತೆಯಾಗುವಂತಹ ಅತಿ ದೊಡ್ಡ ಮೆಗಾಲಿಥಿಕ್ ತಾಣ ಆಗಿರುತ್ತೆ. ಈ ಅಡಿಯ ಒಂದು ಶಿಲಾ ಸಮಾಧಿಯಲ್ಲಿ 1 ಅಡಿಯಿಂದ ಹಿಡಿದು 10 ಅಡಿ ಶಿಲಾ ಚಪ್ಪಟೆಯ ಅಥವಾ ಶಿಲಾ ಚಪ್ಪಡಿಯ ಸಮಾಧಿಗಳು 3ರಿಂದ 4000 ವರ್ಷಗಳಿಂದನೂ ಕೂಡ ಎಲ್ಲಾ ಪ್ರಾಕೃತಿಕ ಒಂದು ಹೊಡೆತಗಳನ್ನು ತಾಳ್ಕೊಂಡು ಕೂಡ ಇಂದಿಗೂ ಗಟ್ಟಿಯಾಗಿ ನಿಂತಿದ್ದಾವೆ. ಸೊ ಈ ಕಂಡು ಬರುವಂತಹ ಪ್ರಾಗೈ ಐತಿಹಾಸಿಕ ತಾಣಗಳು ಒಂದು ಅದ್ಭುತವೇ ಅಥವಾ ಪ್ರಾತಿನಿಧಿಕ ಅದ್ಭುತವೇ ಅಂತ ಕೂಡ ಕರಿತಾ ಬರ್ತೀವಿ. ಈ ಶಿಲಾ ಸಮಾಧಿಗಳು ಅಂದಿನ ಕಾಲದಲ್ಲಿ ತಮ್ಮ ನೆಚ್ಚಿನವರನ್ನ ಹೂಳುವಂತಹ ಅಥವಾ ತಮ್ಮ ನೆಚ್ಚಿನವರನ್ನ ಸಮಾಧಿ ಮಾಡುವಂತಹ ಒಂದು ಪದ್ಧತಿ ಆಗಿರುತ್ತೆ. ಈ ಒಂದು ಒಂದು ಸಿಲಿಂಡ್ರಿಕಲ್ ಅಥವಾ ಒಂದು ವೃತ್ತಾಕಾರದಲ್ಲಿ ಚಪ್ಪಡಿಗಳನ್ನು ಸುತ್ತಿ ಅದರ ಮೇಲೆ ಒಂದು ಸಂಪೂರ್ಣ ವೃತ್ತಾಕಾರದ ಚಪ್ಪಡಿಯನ್ನ ಎಳೆಯುವ ಮೂಲಕ ಶಿಲಾ ಸಮಾಧಿಗಳನ್ನ ನಿರ್ಮಿಸ್ತಾ ಬಂದಿದ್ರು. ಅವು ಇಂದಿಗೂ ಕೂಡ ಹಾಗೆ ನಿಂತಿದ್ದಾವೆ ಮತ್ತು ಸಂಶೋಧಕರಿಗೆ ತಮ್ಮ ಒಂದು ಹೆಚ್ಚಿನ ಒಂದು ಅನುಭವವನ್ನ ಅಥವಾ ಹೆಚ್ಚಿನ ಒಂದು ವಿಷಯವನ್ನ ತಿಳಿದುಕೊಡೋಕೆ ಕಾದು ನಿಂತಿದ್ದಾವೆ. ಸೊ ಇದುವೇ ಹಿರೇಬೆಣಕಲ್ನ ಶಿಲಾ ಸಮಾಧಿಗಳು. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಹಿರೇಬೆಣಕಲ್ನಲ್ಲಿ ಕಾಣಸಿಗುತ್ತವೆ. ಆ ನಂತರದಲ್ಲಿ ಹಂಪಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1336ರಿಂದ 1565ರವರೆಗೆ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿಯಾಗಿ ಹಂಪಿ ತನ್ನ ಮೆರೀತು. ಹಂಪಿ ಅನ್ನುವಂಥದ್ದು ಅನೇಕ ವಿದೇಶಿ ಪ್ರವಾಸಿಗರ ಬರವಣಿಗೆಯಲ್ಲಿ ಅಥವಾ ತಮ್ಮ ಕೃತಿಗಳಲ್ಲಿ ತಮ್ಮ ಹಂಪಿಯ ಒಂದು ವಿಸ್ತೀರ್ಣವನ್ನ, ಹಂಪಿಯ ಒಂದು ವೈಭೋಗವನ್ನ ಕುರಿತು ಹಾಡಿದ್ದಾರೆ, ಬರೆದಿದ್ದಾರೆ, ಹೊಗಳಿದ್ದಾರೆ. ಆ ಮಟ್ಟಕ್ಕೆ ಹಂಪಿ ಕೃಷ್ಣದೇವರಾಯನಿಂದ ಹಿಡಿದು ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇದನ್ನ ಪಂಪಾ ಅಂತನೂ ಕೂಡ ಕರೀತಾರೆ. ಅಂಡ್ ತುಂಗಭದ್ರಾ ನದಿಯ ಒಂದು ದಡೆಯಲ್ಲಿ ಕಂಡು ಬರುತ್ತೆ. ಇದನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಅಂತನೂ ಕೂಡ ಕರಿತಾ ಬರ್ತಾರೆ. 1986ರಲ್ಲಿ ಈ ಒಂದು ಹಂಪಿಯನ್ನ ವಿಶ್ವ ಪಾರಂಪರಿಕ ತಾಣ ಅಂತನೂ ಕೂಡ ಗುರುತಿಸ ಬಂದ್ರು. ಕೃಷ್ಣದೇವರಾಯನ ಕಾಲದಲ್ಲಿ ಹಂಪಿಯನ್ನ ಹಂಪಿ ಬಜಾರ್ ಅಂತನೂ ಕೂಡ ಕರಿತಾ ಬಂದಿದ್ರು. ಯಾಕಂದ್ರೆ ಇದೊಂದು ತೆರೆದಂತಹ ಅಥವಾ ವಿಸ್ತೀರ್ಣದಲ್ಲಿ ತುಂಬಾ ಉದ್ದವಾದಂತಹ, ವಿಸ್ತೀರ್ಣದಲ್ಲಿ ತುಂಬಾ ದೊಡ್ಡದಾದಂತಹ ಒಂದು ಮೈದಾನವನ್ನ ಹೊಂದಿತ್ತು. ವ್ಯಾಪಾರವನ್ನ ಎಲ್ಲಾ ತರದ ದಿನಸಿ ದಾಮರ್ಯದಿಂದ ಹಿಡಿದು ಕುದುರೆ, ಪ್ರಾಣಿ, ಪಕ್ಷಿಗಳ ಒಂದು ವಜ್ರ ವೈಡೂರ್ಯಗಳ ಬಗ್ಗೆ ಒಂದು ವ್ಯಾಪಾರಕ್ಕೆ ಒಂದು ಪ್ರಸಿದ್ಧವಾದಂತಹ ತಾಣ ಆಗಿತ್ತು. ತಾಳಿಕೋಟೆ 1565ರಲ್ಲಿ ನಡೆದಂತಹ ತಾಳಿಕೋಟೆ ಯುದ್ಧದಲ್ಲಿ ಈ ಹಂಪಿ ಮುಸ್ಲಿಂ ದಾಳಿಕೋರರ ಅಥವಾ ಮುಸ್ಲಿಂ ಸೈನಿಕರ ಅಥವಾ ಸೇನೆಗಳ ದಾಳಿಗೆ ತುತ್ತಾಗಿ 6 ತಿಂಗಳ ಕಾಲ ಹುರಿತು ಅನ್ನುವಂತಹ ಗಾದೆ ಮಾತುಗಳು ಕೂಡ ಇದಾವೆ. ಹಂಪಿನಲ್ಲಿ ವಿರೂಪಾಕ್ಷ ದೇವಾಲಯ ಆಗಿರ್ಬೋದು, ಅಜಾರರಾಮ ದೇವಾಲಯ ಆಗಿರ್ಬೋದು, ಸಪ್ತಸ್ವರ ದೇವಾಲಯಗಳಾಗಿರ್ಬೋದು ಅಥವಾ ಲೋಟಸ್ ಮಹಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಮುಖವಾಗಿ ಕಂಡು ಬರುವಂತಹ ಒಂದು ಸ್ಥಳವಾಗಿರುತ್ತೆ. ಹಂಪಿಯನ್ನ ಕರ್ನಾಟಕದ 7ನೇ ಅದ್ಭುತವಾಗಿ ಆನಂತರದಲ್ಲಿ ಬರುವಂತದ್ದು ಗೋಲ್ ಗುಂಬಜ್. ಅಂದ್ರೆ ಡೆಕ್ಕನ್ನ ಒಂದು ಪ್ರದೇಶದಲ್ಲಿ ಕಂಡು ಬರುವಂತಹ ಇಸ್ಲಾಮಿಕ್ ವಾಸ್ತುಶಿಲ್ಪದ ಒಂದು ಅದ್ಭುತ ಉದಾಹರಣೆಯಾಗಿ ಗೋಲ್ ಗುಂಬಜ್ ಅನ್ನ ನೋಡ್ತಾ ಬರ್ತೀವಿ. ಈ ಗೋಲ್ ಗುಂಬಜ್ ಇರುವಂತದ್ದು ಬಿಜಾಪುರದಲ್ಲಿ ವಿಜಯಪುರ ಸುಲ್ತಾನರ ಆಳ್ವಿಕೆಯಲ್ಲಿ ಈ ಒಂದು ಗೋಲ್ ಗುಂಬಜ್ ಅನ್ನ ನಿರ್ಮಾಣ ಮಾಡಲಾಯಿತು. ಅದ್ರ ಜೊತೆಗೆ ಇದನ್ನ ವಿಶ್ವದ 2ನೇ ಅತಿ ದೊಡ್ಡ ಗುಮ್ಮಟ ಒಂದು ಕಟ್ಟಡ ಅಂತಾನೆ ಕರೀತಾ ಬರ್ತಾರೆ. ಇದಕ್ಕಿಂತ ಮೊದಲು ಅಥವಾ ನಂಬರ್ 1 ಇರುವಂತದ್ದು ರೋಮ್ ನಲ್ಲಿ ಇರುವಂತಹ ಸಮ್ ಕ್ಯಾಥೋಲಿಕ್ ಚರ್ಚ್ ಏನಿದೆ
ಏನಿದೆ ಅದು ಡೋಮ್ ಏನಿದೆ ಅದನ್ನ ಒಂದು ಅತಿ ದೊಡ್ಡ ಗುಮ್ಮಟ ಅಂತ ಕರೀತಾರೆ. ಅದನ್ನ ಬಿಟ್ರೆ ಇಡೀ ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಗುಮ್ಮಟ ಇರುವಂತದ್ದು ನಮ್ಮದೇ ಕರ್ನಾಟಕದ ವಿಜಾಪುರದಲ್ಲಿರುವಂತಹ ಈ ಒಂದು ಗೋಲ್ ಗುಂಬಜ್. ಈ ಗೋಲ್ ಗುಂಬಜ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅತ್ಯುತ್ತಮವಾದಂತಹ ವಾಸ್ತುಶಿಲ್ಪ ಆಗಿರ್ಬೋದು, ಅಷ್ಟಭುಜಾಕೃತಿಯ ಫಲಕಗಳಾಗಿರ್ಬೋದು, ವಜ್ರಾಕೃತಿಗಳಾಗಿರ್ಬೋದು, ಆಕರ್ಷಕ ಜಾಲಿಗಳಾಗಿರ್ಬೋದು, ಸ್ತಂಭಗಳು ಮತ್ತು ಗೋಪುರಗಳಿಗೆ ಈ ಒಂದು ಗೋಲ್ ಗುಂಬಜ್ ತುಂಬಾನೇ ಪ್ರಸಿದ್ಧಿಯಾಗಿದೆ. 8 ಅಂತಸ್ತುಗಳನ್ನ ಈ ಒಂದು ಗೋಲ್ ಗುಂಬಜ್ ಹೊಂದಿದೆ. ಇದನ್ನ ನಿರ್ಮಾಣ ಮಾಡಿದ್ದು ಮೊಹಮ್ಮದ್ ಆದಿಲ್ ಶಾ ಅವರು. ಅದರ ಜೊತೆಗೆ ಈ ಗೋಲ್ ಗುಂಬಜ್ ಅನ್ನ ಪಿಸುಗುಟ್ಟುವ ಗ್ಯಾಲರಿ ಅಂತಲೂ ಕೂಡ ಕರೀತಾ ಬರ್ತಾರೆ. ಇದು ಕೂಡ ಅದ್ಭುತಗಳಲ್ಲಿ ಒಂದಾಗಿದೆ. ಆ ನಂತರದಲ್ಲಿರುವಂತದ್ದು ಗೊಮ್ಮಟೇಶ್ವರ ಪ್ರತಿಭೆ. ಹಾಸನದಲ್ಲಿರುವಂತಹ ಶ್ರವಣ ಬೆಳಗೊಳದಲ್ಲಿ ಈ ಒಂದು ಗೊಮ್ಮಟೇಶ್ವರ ಪ್ರತಿಭೆಯನ್ನ ಕಾಣ್ತಾ ಬರ್ತೀವಿ. ಕ್ರಿಸ್ತಶಕ 983ರಲ್ಲಿ ಗಂಗ ಸಾಮ್ರಾಜ್ಯದ ದಂಡನಾಯಕ ಅಥವಾ ಸೇನಾಧಿಪತಿ ಆದಂತಹ ಚಾವುಂಡರಾಯ ಈ ಒಂದು ಪ್ರತಿಭೆಯನ್ನ ನಿರ್ಮಾಣ ಮಾಡ್ತಾರೆ. ಈ ಒಂದು ಗೊಮ್ಮಟೇಶ್ವರ ಪ್ರತಿಮೆ ಅನ್ನುವಂಥದ್ದು 57 ಅಡಿ ಇರುವಂತಹ ಏಕಶಿಲೆಯ ಒಂದು ಗ್ರಾನೈಟ್ ನಿಂದ ನಿರ್ಮಾಣ ಮಾಡಿರುವಂತಹ ಒಂದು ಪ್ರತಿಮೆಯ ಅಥವಾ ಒಂದು ವಿಗ್ರಹ ಆಗಿರುತ್ತೆ. ಏಕಶಿಲಾ ವಿಗ್ರಹ ಆಗಿರುತ್ತೆ. ಪ್ರಪಂಚದ ಅತಿ ಎತ್ತರದ ಏಕಶಿಲಾ ವಿಗ್ರಹಗಳಲ್ಲಿ ಇದು ಕೂಡ ಒಂದು. ಈ ವಿಗ್ರಹಕ್ಕೆ ಪ್ರತಿ 12 ವರ್ಷಗಳಿಗೆ ಮಹಾಮಸ್ತಕಾಭಿಷೇಕ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತೆ. ಅಂಡ್ ಈ ಗೊಮ್ಮಟೇಶ್ವರ ಪ್ರತಿಭೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜೈನ ಸಂಪ್ರದಾಯಕ್ಕೆ ಅಥವಾ ಜೈನ ಧರ್ಮಕ್ಕೆ ಒಂದು ಪ್ರಮುಖ ಯಾತ್ರಿಕ ಸ್ಥಳ ಆಗಿರುತ್ತೆ. ಪ್ರಮುಖ ಅದ್ಭುತಗಳಲ್ಲಿ ಯಾವುದು ಅಂತ ಬಂದಾಗ ಮೈಸೂರು ಅರಮನೆ ಇರುವಂತದ್ದು. ಮೈಸೂರು ಅರಮನೆ ಕರ್ನಾಟಕದ ಒಂದು ಸಾಂಸ್ಕೃತಿಕ ರಾಜಧಾನಿಯಾದಂತಹ ಮೈಸೂರಿನಲ್ಲಿ ಒಂದು ಮೈಸೂರಿನ ಭವ್ಯತೆ ಮತ್ತು ರಾಜ ಪರಂಪರೆಯ ಸಂಕೇತವಾಗಿ ಈ ಒಂದು ಕಟ್ಟಡ ಇಂದಿಗೂ ಇದೆ. ಪ್ರತಿ ವರ್ಷ 6 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುವಂತಹ ಈ ಅರಮನೆ ಉತ್ತರ ಪ್ರದೇಶದಲ್ಲಿರುವಂತಹ ತಾಜ್ ಮಹಲ್ನ ಮೀರಿಸದೆ ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುವಂತಹ ಒಂದು ಆಕರ್ಷಣೀಯ ತಾಣವಾಗಿದೆ. ಈ ಒಂದು ಮೈಸೂರು ಅರಮನೆಯನ್ನ 14ನೇ ಶತಮಾನದ ಆರಂಭದಲ್ಲಿ ಒಡೆಯರ್ ರಾಜಮನೆತನದ ಆಳ್ವಿಕೆಯಲ್ಲಿ ಕಟ್ಟಲಾಗುತ್ತೆ. ಮೊದಲಿಗೆ ಅದು ಮೂಲ ಅರಮನೆಯನ್ನ ಮರದಿಂದ ನಿರ್ಮಾಣ ಮಾಡಲಾಗಿರುತ್ತೆ. ಒಮ್ಮೆ ಸಿಡಿಲು ಬಡಿದು ಕ್ರಿಸ್ತಶಕ 638ರಲ್ಲಿ ಅದು ಉರಿದು ನಿರ್ನಾಮ ಆಗುತ್ತೆ. ಆ ನಂತರದಲ್ಲಿ ಟಿಪ್ಪು ಸುಲ್ತಾನ್ ದಾಳಿಯಿಂದ ಮತ್ತೊಮ್ಮೆ 1739ರಲ್ಲಿ ನಾಶ ಆಗುತ್ತೆ. 1897ರಲ್ಲಿ ಮತ್ತೊಮ್ಮೆ ಬೆಂಕಿಯಿಂದ ನಾಶ ಆಗುತ್ತೆ. ಆ ನಂತರದಲ್ಲಿ ಈಗಿರುವಂತಹ ಅರಮನೆಯನ್ನ 4ನೇ ಪ್ರಯತ್ನದಲ್ಲಿ 1912ರಲ್ಲಿ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವರ ಒಂದು ವಿನ್ಯಾಸದಂತೆ ಈ ಅರಮನೆಯನ್ನ ಇಂಡೋ ಸಾರ್ಸನಿಕ್ ಅಥವಾ ಇಂಡೋ ಕ್ಯಾಥೋಲಿಕ್ ಅಥವಾ ಇಂಡೋ ಮತ್ತು ಯುರೋಪಿಯನ್ಗಳ ಒಂದು ಮಿಶ್ರಣದೊಂದಿಗೆ ಈ ಒಂದು ಅರಮನೆಯನ್ನ ಕಟ್ಟಲಾಗಿದೆ. ಇರುವಂತದ್ದು ಜೋಗ ಜಲಪಾತ. 830 ಅಡಿ ಅಥವಾ 253 ಮೀಟರ್ ಆಳಕ್ಕೆ ಧುಮ್ಮಿಕ್ಕುವಂತಹ ಈ ಒಂದು ಜಲಪಾತ ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಶಿವಮೊಗ್ಗದ ಶರಾವತಿ ನದಿಯಲ್ಲಿ ನಿರ್ಮಾಣವಾಗುವಂತಹ ಈ ಜಲಪಾತ ತನ್ನ ಒಂದು ಮಾನ್ಸೂನ್ ಸಮಯದಲ್ಲಿ ಅಥವಾ ಹೆಚ್ಚು ಮಳೆಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಧುಮ್ಮಿಕ್ಕಿ ಹರಿಯುವ ಮೂಲಕ ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಈ ಒಂದು ಜಲಪಾತ ರಾಜ, ರಾಣಿ, ರೋರರ್, ರಾಕೆಟ್ ಅನ್ನುವಂತಹ 4 ಬ್ರಾಂಚಸ್ ಅಥವಾ ಶಾಖೆಗಳನ್ನ ಹೊಂದುವ ಮೂಲಕ ಅಮೋಘವಾದಂತಹ ಒಂದು ನೋಟವನ್ನ, ಅಮೋಘವಾದಂತಹ ಒಂದು ತುಂಬಿಕೊಳ್ಳುವಂತಹ ನೋಟವನ್ನ ಪ್ರವಾಸಿಗರಿಗೆ ಒದಗಿಸಿಕೊಡುತ್ತೆ. ಅಂಡ್ ಪಶ್ಚಿಮ ಘಟ್ಟಗಳಲ್ಲಿ ಈ ಒಂದು ಜಲಪಾತ ಕಂಡು ಬರುತ್ತೆ. ಅಂಡ್ ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಇದು ಕೂಡ ಒಂದು ಅಥವಾ 2ನೇ ಅತಿ ಎತ್ತರದ ಜಲಪಾತ ಅಂತಾನೂ ಕೂಡ ಕರೀತಾರೆ. ಅಂಡ್ ಆ ನಂತರದಲ್ಲಿ 7 ಅದ್ಭುತಗಳಲ್ಲಿ ಕೊನೆಯ ಸ್ಥಾನದಲ್ಲಿರುವಂತದ್ದು ನೇತ್ರಾಣಿ ದ್ವೀಪ. ಕೇವಲ ಕರ್ನಾಟಕದ ಅದ್ಭುತಗಳು ಅನ್ನುವಂಥದ್ದು ಪರಂಪರೆ ಇತಿಹಾಸಕ್ಕೆ ಮಾತ್ರವೇ ಸೀಮಿತ ಆಗಿಲ್ಲ. ಈ ಅದ್ಭುತಗಳಲ್ಲಿ ಈ ಸುಂದರವಾದಂತಹ ಕರಾವಳಿ ಕೂಡ ಸೇರಿದೆ. ಇದು ಮುಖ್ಯವಾಗಿ ಈ ನೇತ್ರಾಣಿ ದ್ವೀಪ ಕಂಡು ಬರುವಂತದ್ದು ಕರಾವಳಿ ಭಾಗದಲ್ಲಿರುವಂತಹ ಅಥವಾ ಕರಾವಳಿಯಲ್ಲಿರುವಂತಹ ಉತ್ತರ ಕರ್ನಾಟಕದ ಮುರುಡೇಶ್ವರದ ಒಂದು ಆಸುಪಾಸಿನಲ್ಲಿ ಅಥವಾ ಮುರುಡೇಶ್ವರದ ಪಕ್ಕದಲ್ಲಿ ನಮಗೆ ಈ ನೇತ್ರಾಣಿ ದ್ವೀಪ ಕಂಡು ಬರುತ್ತೆ. ಈ ನೇತ್ರಾಣಿ ದ್ವೀಪ ಹಳೆಯ ಒಂದು ಭೌಗೋಳಿಕವಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಸ್ಕೂಬಾ ಡೈವಿಂಗ್ ಆಗಿರ್ಬೋದು ಅಥವಾ ಅಲ್ಲಿನ ಒಂದು ಸಾಹಸಮಯ ಕ್ರೀಡೆಗಳಿಗೆ ತುಂಬಾ ಹೆಸರುವಾಸಿಯಾಗಿರುತ್ತೆ.
ಅಂಡಮಾನ್ ಮತ್ತು ನಿಕೋಬಾರ್ಗಳನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಸುಂದರವಾಗಿರುವಂತಹ ಮತ್ತು ಸಾಹಸಕ್ಕೆ ಸಾಹಸ ಕ್ರೀಡೋದ್ಯಮಕ್ಕೆ ಹೆಚ್ಚು ಹೆಸರುವಾಸಿಯಾಗಿರುವಂತದ್ದು ಈ ನೇತ್ರಾಣಿ ದ್ವೀಪ. ಈ ನೇತ್ರಾಣಿ ದ್ವೀಪವನ್ನ ಪಿಜನ್ ದ್ವೀಪ ಅಂತಾನೂ ಕೂಡ ಕರೀತಾರೆ, ಅಥವಾ ಹಾರ್ಟ್ ದ್ವೀಪ ಅಂತಾನೂ ಕೂಡ ಕರೀತಾ ಬರ್ತಾರೆ. ಯಾಕೆಂದ್ರೆ ಅದು ಶೇಪ್ ವೈಸ್ ನೋಡ್ತಾ ಬಂದಾಗ ಪಿಜನ್ ತರ ಅಥವಾ ಹಾರ್ಟ್ ತರನು ಕೂಡ ಕಂಡು ಬರೋದ್ರಿಂದಾಗಿ ಇದನ್ನ ಲವ್ ದ್ವೀಪ, ಹಾರ್ಟ್ ದ್ವೀಪ, ಪಿಜನ್ ದ್ವೀಪ ಅಂತಾನೂ ಕೂಡ ಕರೀತಾ ಬರ್ತಾರೆ. ಅಂಡ್ ಈ ಒಂದು ದ್ವೀಪ ನಿರ್ಮಾಣ ಆಗಿರುವಂತದ್ದು ಹವಳಗಳ ದಿಬ್ಬದ ಮೇಲೆ ಅಥವಾ ಹವಳಗಳ ದಿಬ್ಬದ ಒಂದು ಇದರಿಂದಾಗಿ ಈ ಒಂದು ದ್ವೀಪ ನಿರ್ನಾಮವಾಗಿರುತ್ತೆ. ಸೊ ಇದಿಷ್ಟು ಕರ್ನಾಟಕದ 7 ಅದ್ಭುತಗಳಾಗಿರ್ತವೆ. ಸೊ ಆ ಅದ್ಭುತಗಳು ನೀವು ಮೊದಲೇ ನೋಡಿದಾಗ ಹಿರೇಬೆಣಕಲ್ನ ಶಿಲಾ ಸಮಾಧಿಗಳು, ಹಂಪಿ, ಗೋಲ್ ಗುಂಬಜ್, ಗೊಮ್ಮಟೇಶ್ವರ ಪ್ರತಿಭೆ, ಮೈಸೂರು ಅರಮನೆ, ಜೋಗ ಜಲಪಾತ ಮತ್ತು ನೇತ್ರಾಣಿ ದ್ವೀಪಗಳು ಕರ್ನಾಟಕದ ಒಂದು 7 ಅದ್ಭುತಗಳಾಗಿ ಕರ್ನಾಟಕದ ಸಾಹಿತ್ಯ, ಕರ್ನಾಟಕದ ಸಂಸ್ಕೃತಿ, ಚರಿತ್ರೆ, ಇತಿಹಾಸ, ನಿಸರ್ಗ ಮತ್ತು ಭೌಗೋಳಿಕವನ್ನ ಸಾರುವಂತಹ ಒಂದು ಅದ್ಭುತಗಳಾಗಿರ್ತವೆ. ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.